ಬೆಳಗಿಸಿರುವಂತಹ ಎಲ್ಲ ಪೂಜ್ಯರ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಗಿರಿ ಪರಪೂಜ್ಯರನ್ನ ಉತ್ತಮವಾಗಿರುವ ಬ್ಯಾಂಕಿನ ಪ್ರೀತಿಯ ಸರ್ಕಾರವನ್ನು ವೇದಿಕೆಯಲ್ಲಿ 24ನೇ ವರ್ಷದ ಶ್ರೀ ಅಭಿನವನ್ನ ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಕೊಡುವುದಿಲ್ಲ. ಸ್ವಾಮಿಯವರಿಗೆ ಸತೀಶ್ ಸಾಮಾನ್ಯ ಸ್ಥಿತಿಯಾಗಿರುವ ಹುಲ್ಲಿಕೊಪ್ಪ ಚಪ್ಪಾಳೆವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ತ್ರಿಮೂರ್ತಿ ಮಹಾ ಸ್ವಾಮಿಗಳ ಸನ್ನಿಧಾನದಲ್ಲಿ ಕಾರ್ಯಕ್ರಮವನ್ನು ಈ ಮೂಲದಲ್ಲಿ ಶ್ರೀಮತಿ ಮಹೇಶ್ವರಿ ಬಾಲೆಯವರು ಕಲ್ಪವನ್ನು ನಿರಂತರವಾಗಿ ಮಾಡಬೇಕು. ಮುಖ್ಯಸ್ಥರಿಗೆ ಸಮಯ ಬಹಳ ಆಗಿದ್ದರಿಂದ ಕೇಳ್ಕೊಂಡೆ. ಅದು ನಮ್ಮಿಂದಾಗಿ ಸ್ವಲ್ಪ ತಡ ಆಯಿತು. ಜೋಡಿಯಲ್ಲಿ ರಥೋತ್ಸವ ಕಾರ್ಯಕ್ರಮ ನಾವು ಹೋಗ್ತೀವಿ ಅಂತ 5 ಸರಿ ವೇದಿಕೆ ಮೇಲೆ ಹೇಳ್ತೀವಿ. ಹೋಗ್ಬಿಡ್ತಾರು ಕೂಡಿಸಿದ್ರೆ 5 ಸರಿ ಎಲ್ಲರೂ ಕೂಡಿಸೋದು. ಹಾಗೆ ಮನೆಗೆ ಶಾಲೆಗಳ ಹಾಲಿಗಳ ಏನುಗಳ ತಿಳ್ಕೊಂಡು ನಾವು ಸಾಂಪ್ರದಾಯ ಎಲ್ಲ ಬಂದ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದೇವೆ. ಸ್ವಲ್ಪ ತಡ ಆಗಿರೋ ಕಾರಣಕ್ಕಾಗಿ ಅದು ಒಳ್ಳೆಯ ಭವಿಷ್ಯವನ್ನು ಹೇಳ್ತಾ ಇವೆಲ್ಲರೂ ಸೇರಿ ಇದೊಂದು ಸಹಕಾರ ಸಂಘವನ್ನ ಮಾಡಬೇಕು ಅನ್ನೋ ವಿಚಾರವನ್ನ ಬಹಳಷ್ಟು ದಿನಗಳಿಂದ ಅವರೆಲ್ಲ ಸೇರ್ತಾ ಈ ಸಂಕಲ್ಪವನ್ನು ಮಾಡಿದ್ರು. ನಿಮಗೆ ಅವರ ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದಿದೆ ಅಂತಂದ್ರೆ, ಅವರು ಅಭಿನವ ಶ್ರೀ ಸೌಹಾರ್ದ ಸಹಕಾರ ಸಂಘ ಮಾಡ್ತೀನಿ ಅಂತಂದಾಗ ನಾನು ಅವರಿಗೆ ಸಹಕಾರ ಸಂಘ ಮಾಡ್ರಿ, ಅದಕ್ಕೆ ನನ್ನ ಹೆಸರು ಬೇಡ ಅಂತ ನಾನು ಹೇಳಿದ್ದೆ. ಅದೇ ಕಾರಣಕ್ಕಾಗಿನೇ ಅವರೆಲ್ಲರೂ ಸಹಿತ ಈಗಾಗಲೇ ಸೌಹಾರ್ದ ಸಹಕಾರ ಸಂಘ ಅಂತಂದ್ರೆ ನಾಡಿನಲ್ಲಿ ಒಂದೇ ಹೆಸರಿಂದ ಮಾತ್ರ ಒಂದು ಸಹಕಾರ ಸಂಘ ಇರುತ್ತೆ. ಅವರು ಅಭಿನವ ಶ್ರೀ ಸಹಕಾರ ಸಂಘ ಮಾಡ್ಲಿಕ್ಕೆ ಹೋದಾಗ ಹೆಸರನ್ನ ಕೊಟ್ಟಾಗ ಈಗಾಗಲೇ ಈ ಹೆಸರಿನಿಂದ ಒಂದು ಸಹಕಾರ ಸಂಘ ಇತ್ತು. ಅದು ಕೊಪ್ಪಳದ ಗವಿಸಿದ್ದೇಶ್ವರದ ಕೊಪ್ಪಳ ಜಿಲ್ಲೆಯಲ್ಲಿ ಸಹಕಾರ ಸಂಘ ಇತ್ತು. ಮತ್ತೊಂದು ಸಹಕಾರ ಸಂಘ ಪ್ರಾರಂಭ ಮಾಡಿ ಬೇರೆ ಹೆಸರನ್ನ ತಗೊಂಡ್ರೆ ಅಂತ ಅವರೆಲ್ಲ ಹೇಳಿದ್ರು. ಆದರೆ ಸಂಕಲ್ಪ ಶಕ್ತಿ ಮತ್ತೆ ದೊಡ್ಡ ಛಲ ಮತ್ತೆ ಊರಲ್ಲಿರುವಂತಹ ನಿಷ್ಠೆ ಅಭಿಮಾನ ಏನಾಯಿತು ಅಂತಂದ್ರೆ ಅಭಿನವ ಶ್ರೀ ಶ್ರೀ ಅಭಿನವ ಶ್ರೀ ಸಹಕಾರ ಸಂಘ ಕೇಳಿದ್ದಕ್ಕೆ ಆಗಿಂದಾಗ ಅವರ ಹೆಸರನ್ನು ಪರಮೇಶ್ವರ ಒಂದು ಸಹಕಾರ ಸಂಘಕ್ಕೊಂದು ಅವಕಾಶ ಸಿಕ್ಕಿತ್ತು. ಅಂದ್ರೆ ಇದೆಲ್ಲ ಯಾಕೆ ಈ ಮಾತನ್ನು ಹೇಳಿದ್ವಿ ಅಂತಂದ್ರೆ, ಈ ಹೆಸರು ಬರೀ ನಿಮಿತ್ತ ಮಾತ್ರ, ಆದರೆ ಅವರಲ್ಲಿರುವಂತಹ ಒಂದು ಸಂಕಲ್ಪ ಶಕ್ತಿ, ದೊಡ್ಡ ಛಲ, ನಿಷ್ಠೆ, ಪ್ರೀತಿ, ಅಭಿಮಾನ ಅದು ಎಲ್ಲಕ್ಕಿಂತಲೂ ದೊಡ್ಡದನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವರು ಪ್ರತಿ ವರ್ಷವೂ ನಮ್ಮ ತಾಲೂಕಿಗೆ ಏನಾದರೂ ಒಂದು ಕಾಣಿಕೆ ಕೊಡಬೇಕು, ಏನಾದರೂ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವ ಹಾಗೆ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವಂಥ ದೊಡ್ಡ ಸಂಕಲ್ಪ. ಈ ಹಿಂದೆ 2 ವರ್ಷಗಳ ಹಿಂದೆ ನಮ್ಮ ಇಡೀ ತಾಲೂಕಿನಲ್ಲಿ ಎಲ್ಲ ಕುಟುಂಬದವರು ಸೇರಿ ಊಟ ಮಾಡುವಂತಹ ಒಂದು ರೆಸ್ಟೋರೆಂಟ್ ಇಟ್ಟಿರಲಿಲ್ಲ. ಅದನ್ನು ಮನಗಂಡು ಒಂದು ಅದಿ ಡೈನಿಂಗ್ ಅಂತ ಇದೇ ಲಿಂಗಾಯತ ಭವನದಲ್ಲಿನೇ ಕೆಳಗಿನ ಫ್ಲೋರ್ ಅಲ್ಲಿ ಒಂದು ಅದಿ ಡೈನಿಂಗ್ ಅನ್ನುವಂತಹ ಒಂದು ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಿದ್ರು. ಇಡೀ ತಾಲೂಕಿನ ಜನತೆ ಅವರಿಗೆ ಬ್ಯಾಸರ ಆದಾಗೊಮ್ಮೆ, ಮನೆಗೆ ಗಂಡ ಹೆಂಡತಿ ಜಗಳ ಆದಾಗೊಮ್ಮೆ ಅವರೆಲ್ಲರೂ ಸೇರಿ ಎಲ್ಲಿ ಬಂದು ಊಟ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕುಟುಂಬ ಎಲ್ಲ ಸೇರಿ ಅದಿ ಡೈನಿಂಗ್ ಹೋಟೆಲ್ನಲ್ಲೇ ಅವರೆಲ್ಲ ಊಟ ಮಾಡ್ತಾರೆ. ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ಮತ್ತೆ ಅದಾದ ಮೇಲೆ ಅದರ ಮರು ವರ್ಷ ಹೋದ ವರ್ಷ ಮೇ 28ನೇ ತಾರೀಕಿನ ದಿವಸ ನಮ್ಮ ತಾಲೂಕಿನಲ್ಲಿ ಮುಖ್ಯವಾಗಿ ಬಹಳ ಇದು ನಾವು ಗಮನಿಸಬೇಕಾಗಿರುವಂತದ್ದು, ಬಹಳ ದೊಡ್ಡ ಕೊರತೆ ಏನಿತ್ತು ಅಂತಂದ್ರೆ ಉತ್ತಮವಾಗಿರುವಂತಹ ಒಂದು ಆಸ್ಪತ್ರೆ ಕೊರತೆ ಇತ್ತು. ಇವರ ಸಂಘದಲ್ಲೇ ಒಳ್ಳೊಳ್ಳೆ MBBS ಆಗಿರುವಂತಹ ಡಾಕ್ಟರ್ಸ್ಗಳಿದ್ರು. ಅವರೆಲ್ಲ ಬೆಂಗಳೂರು, ಗುಲ್ಬರ್ಗ, ಬೇರೆ ಬೇರೆ ಕಡೆ ಅವರೆಲ್ಲ ಜಾಬ್ ಮಾಡ್ತಾ ಇದ್ರು. ಅವರೆಲ್ಲರೂ ಸಹಿತ ಒಂದುಗೂಡಿಸಿ
ನೀವು ಅಲ್ಲಿಗೆಲ್ಲ ಜಾಬ್ ಮಾಡೋದಕ್ಕಿಂತ ನೀವು ಕಲಿತಿರುವಂತಹ ವಿದ್ಯೆ ಆ ವಿದ್ಯೆಯನ್ನ ನಮ್ಮ ಕಾಲೇಜಿನ ಜನತೆಗೆ ಕೊಟ್ಟು ಅವರ ಆರೋಗ್ಯ ಸುಧಾರಣೆ ಮಾಡಲು ತಿಳ್ಕೊಂಡು ಅವರೆಲ್ಲರೂ ಸಹಿತ ಒಂದಾಗಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಅದಕ್ಕೂ ಸಹಿತ ಅಭಿನವ ಶ್ರೀ ಮಲ್ಟಿ ಸ್ಪೆಷಾಲಿಟಿ ಹೆಸರನ್ನೇ ಇಟ್ಟು ಅದರ ಮುಖೇನ ಒಂದು ಸುಸಜ್ಜಿತವಾಗಿರುವಂತಹ ಆಸ್ಪತ್ರೆಯನ್ನ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ವೈಭವಪೂರ್ಣವಾಗಿರುವಂತಹ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ ಹೊಂದಿರತಕ್ಕಂತಹ ವಿಶೇಷವಾಗಿರುವಂತಹ ವಿಶೇಷ ಹಿರಿಯರು ಆಶೀರ್ವದಿಸಿರತಕ್ಕಂತಹ ಸದಸ್ಯರ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.